ಹಾಯ್ ಫ್ರೆಂಡ್ಸ್. ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪನಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪನಿ ಇದು ಬಂದ್ಬಿಟ್ಟು ಪಂಜಾಬ್ ಬೇಸ್ಡ್ ಕಂಪನಿ. ಇಟ್ ಈಸ್ ಎ ಪ್ಯೂರ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಟ್ ಈಸ್ ಎ ಪ್ಯೂರ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಇದು ಡೈರೆಕ್ಟ್ ಸೆಲ್ಲಿಂಗಿಗೆ ಬಂದು ಆಗಸ್ಟ್ 12th ಆ್ಯಂಡ್ 2015ಗೆ ಡೈರೆಕ್ಟ್ ಸೆಲ್ಲಿಂಗಿಗೆ ಬಂದಿದೆ. ಸೊ ಇದರಲ್ಲಿ 8 ಸೆಗ್ಮೆಂಟಲ್ಲಿ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ದಾರೆ. 600+ ಪ್ರಾಡಕ್ಟ್ ಇದೆ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇದೆ ಆ್ಯಂಡ್ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ಸೆಗ್ಮೆಂಟ್ ಬಂದು ಎಫ್ ಎಮ್ ಸಿ ಜಿ, ಹೆಲ್ತ್, ಕಾಸ್ಮೆಟಿಕ್, ಗಾರ್ಮೆಂಟ್ಸು, ಅಗ್ರಿಕಲ್ಚರ್, ಅನಿಮಲ್ಸ್, ಫುಟ್ವೇರ್, ಹೋಮ್ ಕೇರ್, ಈ ಎಲ್ಲ ಸೆಗ್ಮೆಂಟಲ್ಲೂ ಪ್ರಾಡಕ್ಟ್ ಇದೆ. ಪ್ಯೂರ್ಲಿ ಪ್ರಾಡಕ್ಟ್ ಜೆನ್ಯೂನ್ ಪ್ರಾಡಕ್ಟ್ ಇದೆ. ಅಂತ ಹೆಲ್ತ್ ಬೇಸ್ ಪ್ರಾಡಕ್ಟ್ ಕೂಡ ಈವನ್ ತುಂಬ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ. ಸೊ ಈ ಕಂಪನಿ ಫ್ರಾಂಚೈಸಿ ಮಾಡೆಲ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್, ಫ್ರಾಂಚೈಸಿ ಮಾಡೆಲ್ ಮೂಲಕ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಅಥವಾ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಪ್ರಾಡಕ್ಟ್ನ ರೀಚ್ ಮಾಡೋ ಕೆಲಸ ಆಗ್ತದೆ. ಸೊ ಈ ಕಂಪ್ನಿಯಲ್ಲಿ ಜಾಯ್ನ್ ಆದರೆ ಏನೆಲ್ಲ ಬೆನಿಫಿಟ್ ಇದೆ, ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಯಾವುದೇ ರೀತಿ ಕಂಪ್ನಿ ಬಗ್ಗೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಮಾತಾಡಲ್ಲ. ಈಗ ಡೈರೆಕ್ಟಾಗಿ ನಾನು ಬಿಸ್ನೆಸ್ ಇನ್ಕಮ್ ಬಗ್ಗೆ ಮಾತಾಡ್ತೀನಿ. ಸೊ ಇಟ್ ಈಸ್ ಎ ಪ್ಯೂರ್ಲಿ ಹೈಬ್ರಿಡ್ ಬಿಸ್ನೆಸ್ ಪ್ಲ್ಯಾನ್. ಸೊ ಇದರಲ್ಲಿ ಬೈನರಿ ಆ್ಯಂಡ್ ಜನ್ರೇಷನ್ ಇರುತ್ತೆ. ಬೈನರಿ ಅಂದರೆ ಏನು, ಜನ್ರೇಷನ್ ಏನು. ಬೈನರಿ ಅಂದರೆ ರೈಟ್ ಲೆಫ್ಟ್ 2 ಲೆಗ್ನ ಮೇಂಟೈನ್ ಮಾಡೋದಿರುತ್ತೆ. ಜನ್ರೇಷನ್ ಅಂದರೆ ನೀವು ಎಷ್ಟು ಲೆಗ್ ಬೇಕಾದ್ರೂ ಮೇಂಟೈನ್ ಮಾಡ್ಕೋಬೋದು. ಜನ್ರೇಷನ್ ಇನ್ಕಮ್ ಸಪ್ರೇಟ್ ಇರುತ್ತೆ. ಬೈನರಿ ಇನ್ಕಮ್ ಇಟ್ ಈಸ್ ಎ ಇನ್ಸ್ಟ್ಯಾಂಟ್ ಮನಿ, ಇನ್ಸ್ಟ್ಯಾಂಟ್ ಇನ್ಕಮ್, ವೀಕ್ಲಿ ಪೇಔಟ್ ಇರುತ್ತೆ ಬೈನರಿ ಇನ್ಕಮಲ್ಲಿ. ಜನ್ರೇಷನ್ ಇಟ್ ಈಸ್ ಎ ಮಂತ್ಲಿ ಇನ್ಕಮ್, ಮಂತ್ಲಿ ಸ್ಯಾಲ್ರಿ. ಸೊ ಬೈನರಿಯಲ್ಲಿ ಯಾವ ಥರ ಇನ್ಕಮ್ ಸ್ಟಾರ್ಟ್ ಆಗುತ್ತೆ? ಬೈನರಿ 5 ಟೈಪ್ಸ್ ಆಫ್ ಇನ್ಕಮ್ ಕೊಡ್ತಾನೆ. ಬೈನರಿ 1ರಲ್ಲಿ 5 ಟೈಪ್ಸ್ ಆಫ್ ಇನ್ಕಮ್ ಕೊಡ್ತಾನೆ. ಒಂದು ಮ್ಯಾಚಿಂಗ್ ಬೋನಸ್. ಮ್ಯಾಚಿಂಗ್ ಬೋನಸ್ ಬಂದ್ಬಿಟ್ಟು 16% ಇದೆ. ಡೈರೆಕ್ಟ್ ನೀವೆಷ್ಟು ಜನ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬಂದು 10% ಇರುತ್ತೆ. ವೀಕ್ಲಿ ಸಿ ಪಿ ಬೋನಸ್, ಕ್ಲಬ್ ಪಾಯಿಂಟ್, ವೀಕ್ಲಿ ಸಿ ಪಿ ಬೋನಸ್ ಅಂತ ಹೇಳಿ ನಿಮಗೆ 4000 ರೂಪೀಸ್ ಪರ್ ವೀಕ್ ಕೊಡ್ತಾರೆ. ರಿವಾರ್ಡ್ ಇರೋದು ಇಯರ್ಲಿ ಒಂದ್ಸಲ ಫ್ಲಶ್ ಔಟ್ ಆಗುತ್ತೆ. ರಿವಾರ್ಡ್ ಬಂದು 1000 to 1 CR ವರೆಗೂ ಕೊಡ್ತಾನೆ, 1 ಕೋಟಿವರೆಗೂ ಕೊಡ್ತಾನೆ. ಅನ್ಲಿಮಿಟೆಡ್ ಡೈರೆಕ್ಟ್ ಸ್ಪಾನ್ಸರಿಂಗ್ ಇನ್ಕಮು ಕೂಡ ಇರುತ್ತೆ. ಸೊ ಹಂಗಾದ್ರೆ ಮ್ಯಾಚಿಂಗ್ ಬೋನಸ್ ಅಂದರೆ 16% ಹೇಗೆ ಸಿಗುತ್ತೆ ಅದು ಗೊತ್ತಾಗಬೇಕಲ್ಲ. ಮ್ಯಾಚಿಂಗ್ ಇನ್ಕಮ್ 16% ಕೊಡ್ತಾನೆ, ಬಟ್ ಹೇಗೆ ಕೊಡ್ತಾನೆ? ಸೊ 16% ಅಂದರೆ ನೀವು ಜಾಯ್ನ್ ಆಗಿರ್ತೀರ, ನಿಮ್ಮ ಲೆಫ್ಟು ಎ ಮತ್ತು ಬಿ ಅನ್ನೋ ವ್ಯಕ್ತಿನ ಜಾಯ್ನ್ ಮಾಡ್ತೀರಾ ನೀವು, ಅಥವಾ ರೆಫರ್ ಮಾಡ್ತೀರಾ ಅವರು ಆ ಪ್ಯಾಕೇಜನ್ನು. ಅಂದರೆ ಸಪೋಸ್ ಇಲ್ಲಿ ಎಕ್ಸಾಂಪಲ್ಲಿ 5500 ಪ್ಯಾಕೇಜ್, ಕಾಂಬೋ ಪ್ಯಾಕೇಜ್ ತೊಗೊಂಡು ಜಾಯ್ನ್ ಆಗ್ತಾರೆ. ಅಲ್ಲಿಗೆ 3000 PV ಆ್ಯಡ್ ಆಗುತ್ತೆ. 3000 PV 3000 PV ಮ್ಯಾಚಿಂಗ್ ಬಂದು 16% 480 ರೂಪೀಸ್ ಸಿಗುತ್ತೆ. ಓಕೆ. ಆ್ಯಂಡ್ ದೆನ್ 1,00,000 PV ಸಪೋಸ್ ಆಯಿತು ಅಂದರೆ ನಿಮ್ಮ ರೈಟ್ ಟು ಲೆಫ್ಟ್ ಟೀಮಿಂದ 16% ಅಂದರೆ 16,000 ಜಸ್ಟ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಬಟ್ ಇಲ್ಲಿ ಕ್ಲೋಸಿಂಗ್ ಎವರಿ ಮಂಡೇ ಇರುತ್ತೆ. ಪೇಔಟ್ ಎವ್ರಿ ಥರ್ಸ್ಡೇ ಇರುತ್ತೆ. ಇದು ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಬಂದು ವೀಕ್ಲಿ 5 lakh ಇರುತ್ತೆ, ಮಂತ್ಲಿ 20 lakh. ಅಂದರೆ ನೀವು 20 lakh ಕೂಡ ಬರೀ ಮ್ಯಾಚಿಂಗ್ ಇನ್ಕಮನ್ನು 20 lakh ಅರ್ನ್ ಮಾಡ್ಬೋದು ಪರ್ ಮಂತ್. ಡೈರೆಕ್ಟ್ ಸ್ಪಾನ್ಸರ್ ಬೋನಸ್ ಬಂದು 10% ಇರುತ್ತೆ. ಸಪೋಸ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ಆ್ಯಂಡ್ ಲೆಫ್ಟಲ್ಲಿ ಎ, ರೈಟಲ್ಲಿ ಬಿ ಆ್ಯಂಡ್ ಸಿ 3 ಜನನೂ ನೀವು ಡೈರೆಕ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. 3 ಜನ ಡೈರೆಕ್ಟ್ ಮಾಡಿದ್ದೀರಾ, ಅಥವಾ ಎ ಅಥವಾ ಸಿ ಡೈರೆಕ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ತೋರಿಸಿರೋ ಪ್ರಕಾರ ಎ ಆ್ಯಂಡ್ ಸಿ ನೀವು ಡೈರೆಕ್ಟ್ ಮಾಡಿದ್ದೀರಾ, ಬಿ ಅನ್ನೋ ವ್ಯಕ್ತಿನ ಬೇರೆ ಯಾರೋ ಮಾಡಿದ್ದಾರೆ. ಸೊ ಎ ಆ್ಯಂಡ್ ಸಿ ಅನ್ನೋ ವ್ಯಕ್ತಿ ನೀವು ಮಾಡಿರೋದ್ರಿಂದ ಎ
ವ್ಯಕ್ತಿ ಏನು ಮಾಡ್ತಾನೆ 5 ಲ್ಯಾಕ್ ಅರ್ನ್ ಮಾಡ್ತಾನೆ, ಸಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ 2 ಲ್ಯಾಕ್ ಅರ್ನ್ ಮಾಡ್ತಾನೆ, ಟೋಟಲ್ 7 ಲ್ಯಾಕ್ ಆಗುತ್ತೆ. 7 ಲ್ಯಾಕಿಗೆ 10% 70,000 ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಆಗುತ್ತೆ. ಸಪೋಸ್ ನೀವು ಬಿ ಅನ್ನೋ ವ್ಯಕ್ತಿನೂ ನೀವೇ ಡೈರೆಕ್ಟ್ ಮಾಡಿದರೆ, ಬಿ ಅನ್ನೋ ವ್ಯಕ್ತಿ ಸಪೋಸ್ ಒಂದು 3 ಲ್ಯಾಕ್ ಅರ್ನ್ ಮಾಡಿದ್ರೆ ಟೋಟಲ್ 10 ಲ್ಯಾಕ್ ಆಗುತ್ತೆ. 10 ಲ್ಯಾಕಿಗೆ 10% 1 ಲ್ಯಾಕು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಆಗುತ್ತೆ. ನೋ ಕ್ಯಾಪಿಂಗ್ ಆನ್ ದಿಸ್ ಇನ್ಕಮ್. ವೀಕ್ಲಿ ಸಿ ಪಿ ಬೋನಸ್ ಕ್ಲಬ್ ಪಾಯಿಂಟ್ ಎಷ್ಟು ಆಡ್ ಆಗುತ್ತೆ ಅನ್ನೋದ್ರ ಸಿ ಪಿ ಪಾಯಿಂಟ್ ಅಂತ ಕೂಡ ಜನರೇಟ್ ಮಾಡ್ತಾರೆ. 1 ಪಿ ವಿ ಈಕ್ವಲ್ಸ್ 1 ಸಿ ಪಿ, 2 ಬಿ ವಿ ಈಕ್ವಲ್ಸ್ 1 ಸಿ ಪಿ ಆಗಿರುತ್ತೆ. ಇಫ್ ಯು ಮ್ಯಾಚ್ ನ್ಯೂ 20,000 ಸಿ ಪಿ ಇನ್ ಕರೆಂಟ್ ವೀಕ್, ದೆನ್ ಯು ಗೆಟ್ ಬೋನಸ್ ಆಫ್ 4,000. You can earn 16,000 per month. ಸಪೋಸ್ ಲೆಫ್ಟಲ್ಲಿ 20,000 ಪಿ ವಿ ಇದೆ, ರೈಟಲ್ಲಿ 20,000 ಪಿ ವಿ ಇದೆ. ನಿಮಗೆ ಆ ವೀಕಲ್ಲಿ 4,000 ಬೋನಸ್ ಸಿಗುತ್ತೆ. 20,000 ಪಿ ವಿಗೆ ನಿಮಗೆ 16% ಮ್ಯಾಚಿಂಗ್ ಇನ್ಕಮ್ ಕೂಡ ಸಿಗುತ್ತೆ. ಅಲ್ಲಿ ಟೋಟಲ್ ನಿಮಗೆ ಅಪ್ರಾಕ್ಸಿಮೇಟ್ 7,200 rupees ಪರ್ ವೀಕ್ ಸಿಗುತ್ತೆ. ಜಾಸ್ತಿನೂ ಸಿಗುತ್ತೆ. ಬಟ್ ವೀಕ್ಲಿ ಸಿ ಪಿ ಬೋನಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ರಿವಾರ್ಡ್ಸ್ ಅಂದರೆ ಪೊಸಿಷನ್ಸ್. ನಿಮಗೆ ರಿವಾರ್ಡ್ ಇನ್ಕಮ್ ಕೂಡ ಇದೆ ಬೈನರಿಲಿ. ರಿವಾರ್ಡ್ ಇನ್ಕಮ್ ಹೇಗೆ ಸಿಗುತ್ತೆ ಅಂದರೆ, ಜಸ್ಟ್ ನಿಮ್ಮ ಲೆಫ್ಟು ರೈಟು ಟೀಮಿಂದ ಏನು ಪಿ ವಿ ಮ್ಯಾಚ್ ಆಗ್ತಾ ಹೋಗುತ್ತೆ ಅಥವಾ ಸಿ ಪಿ ಮ್ಯಾಚ್ ಆಗುತ್ತೆ, ಅದಕ್ಕೆ ನಿಮಗೆ ರಿವಾರ್ಡ್ ಸಿಗುತ್ತೆ. ರಿವಾರ್ಡ್ ಹೆಂಗೆ ಸಿಗುತ್ತೆ? ಸೊ ನಿಮ್ಮ ಲೆಫ್ಟ್ ಟೀಮಲ್ಲಿ 10,000 ಪಿ ವಿ, ರೈಟಲ್ಲಿ 15,000 ಪಿ ವಿ ಆದರೆ 1,000 rupees ನಿಮಗೆ ರಿವಾರ್ಡ್ ಸಿಗುತ್ತೆ. ನಿಮ್ಮ ಪೊಸಿಷನ್ನು ಫೀಲ್ಡ್ ಆಫೀಸರ್ ಆಗುತ್ತೆ. ಸೊ ನೆಕ್ಸ್ಟ್ 20,000 ಪಿ ವಿ, 30,000 ಪಿ ವಿ ಆದರೆ 2,500 ಸಿಗುತ್ತೆ ಎಕ್ಸಿಕ್ಯೂಟಿವ್. ಎಗೇನ್ ಸೇಮ್, ಇದು ಯಾವುದೇ ರೀತಿ ಫ್ಲಶ್ ಔಟ್ ಆಗಲ್ಲ. 20,000ಗೆ ಮತ್ತೆ ಪ್ಲಸ್ 20,000 ಪಿ ವಿ ಆ್ಯಡ್ ಆದಾಗ 40,000 ಆಗುತ್ತೆ. 30,000 ಪಿ ವಿಗೆ 60,000 ಪಿ ವಿ ಆ್ಯಡ್ ಆದರೆ 30,000 ಪಿ ವಿ ಆ್ಯಡ್ ಆದರೆ 60,000 ಪಿ ವಿ ಆಗುತ್ತೆ. ಅಲ್ಲಿ 5,000 ರಿವಾರ್ಡ್ ಇನ್ಕಮ್ ಸಿಗುತ್ತೆ. ನೀವು ರೀಸನ್ ಆಫೀಸರ್ ಆಗ್ತೀರಾ. ಸೊ ಎಗೇನ್ 40ಗೆ 40 ಆ್ಯಡ್ ಆದರೆ 60ಗೆ 60 ಆ್ಯಡ್ ಆದರೆ ಟೋಟಲ್ 80,000 ಪಿ ವಿ, 1,20,000 ಪಿ ವಿ ರೈಟ್ ಟು ಲೆಫ್ಟು ಆದಾಗ 10,000 rupees ನೀವು ಏನಿದೆ. ಇದೇ ರೀತಿ 13 ಲೆವೆಲ್ವರೆಗೂ 1 ಇಯರಲ್ಲಿ ಕೊಡ್ತಾ ಹೋಗ್ತಾನೆ, ಅಪ್ ಟು ಕ್ರೌನ್ ಪ್ರೆಸಿಡೆಂಟ್ವರೆಗೂ. 1 ಇಯರಲ್ಲಿ ಯಾರು ಬೇಕಾದ್ರೂ ಕ್ರೌನ್ ಪ್ರೆಸಿಡೆಂಟ್ ಆಗ್ಬೋದು. ಇಟ್ ಈಸ್ ಪಾಸಿಬಲ್. ಸೊ ಟೈಪ್ಸ್ ಆಫ್ ಜನ್ರೇಷನ್ ಇನ್ಕಮ್. ಸೊ ಬೈನರಿ ಇನ್ಕಮ್ ಆಯಿತು. ಜನ್ರೇಷನ್ ಇನ್ಕಮ್ ಯಾಕೆ ಕೊಡ್ತಾನೆ? ಸೊ ಜನ್ರೇಷನ್ ಇನ್ಕಮ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೋನಸ್ಸು 10% to 25%, ಸ್ಟಾರ್ ಫಂಡ್ 4%, ಲೀಡರ್ಶಿಪ್ ಬೋನಸ್ 13%, ಸೂಪರ್ ಬೋನಸ್ 15%, ಟ್ರಾವೆಲ್ ಫಂಡ್ 2%, ಬೈಕ್ ಫಂಡ್ 2%, ಕಾರ್ ಫಂಡ್ 2%, ಹೌಸ್ ಫಂಡ್ 2%, ಲಾಯಲ್ಟಿ ಫಂಡ್ 4%, ಡೈರೆಕ್ಟ್ ಸ್ಪಾನ್ಸರ್ 7%, ರ್ಯಾಂಕ್ ಬೋನಸ್ 5%, ಸಿ ಪಿ ಬೋನಸ್ 8%, ಕ್ರೌನ್ ಅಂಬಾಸಿಡರ್ 1%. ಟೋಟಲ್ 90% ಡಿಸ್ಟ್ರಿಬ್ಯೂಷನ್ ಆಫ್ ಬಿ ವಿ ಅಂದರೆ 90% ಇನ್ಕಮ್ ನಿಮಗೆ ಒಬ್ಬ ಕ್ರೌನ್ ಅಂಬಾಸಿಡರ್ಗೆ ಸಿಗುತ್ತೆ. ಸೊ ಅದು ಹೇಗೆ ಸಿಗುತ್ತೆ ಅನ್ನೋದು ನೆಕ್ಸ್ಟ್ ನೋಡೋಣ. ಸೊ ಫಸ್ಟ್ ಪರ್ಫಾರ್ಮೆನ್ಸ್ ಬೋನಸ್ ಅಂದರೆ ನೀವು ಯಾವಾಗ ನಿಮ್ಮ ಟೀಮಿಂದ ನಿಮ್ಮ ಕೆಳಗಡೆ ಟೀಮು ಅಥವಾ ಸೆಲ್ಫ್ ಬಿ ವಿ 1,000 ಅಬೌವ್ ಟು 75,000 ಬಿ ವಿ ಆಗುತ್ತೋ 10% ಇನ್ಕಮ್ಗೆ ನೀವು ರೀಪರ್ಚೇಸ್ ಇನ್ಕಮ್ಗೆ ಕೂತಿರ್ತೀರ, ಎಲಿಜಿಬಲ್ ಆಗಿರ್ತೀರ. 7,500 ಅಬೌವ್ ಬಿ ವಿ ಆ್ಯಡ್ ಆದಾಗ ನೀವು 15%ಗೆ ಎಲಿಜಿಬಲ್ ಆಗ್ತೀರಾ. 25,000 ಬಿ ವಿ ಅಬೌವ್ ಆದಾಗ 20%ಗೆ ಆಗುತ್ತೆ. 75,000 ಅಬೌವ್ ಬಿ ವಿ ಆದಾಗ 25%. ನೀವು ಬಂದಾಗ ನೀವು ಸ್ಟಾರ್ ಆಗ್ತೀರಾ. ಟೋಟಲ್ ಅಕ್ಯುಮುಲೇಟೆಡ್ ಸ್ಪೆಷಲ್ ಅಚೀವ್ಮೆಂಟ್ ಇನ್ ಕ್ಯಾಲೆಂಡರ್ ಮಂತ್. ಸೊ ನೀವು 25% ಲೆವೆಲ್ ರೀಚ್ ಆದಾಗ ನೀವು ಸ್ಟಾರ್ ಅಚೀವ್ಮೆಂಟ್ ಆಗಿರ್ತೀರಾ. ಪೇಔಟ್ ಎವ್ರಿ ಮಂತ್ 10th ಪೇಔಟ್. ಮಂತ್ಲಿ ಇನ್ಕಮ್ ಒಂದು ಎವ್ರಿ ಮಂತ್ 10th ಇರುತ್ತೆ.
ಸ್ಟಾರ್ ಫಂಡ್. ಸೊ ಸ್ಟಾರ್ ಆದಮೇಲೆ ಸ್ಟಾರಿಗೆ ಸ್ಟಾರ್ ಫಂಡ್ ಇದೆ. ಸೊ 4%. ಸೊ ಒಬ್ಬ ಸ್ಟಾರ್ ಆಗಬೇಕು ಅಂದರೆ ಏನು ಮಾಡಬೇಕು, ಜಸ್ಟ್ ನಿಮ್ಮ ಲೆಫ್ಟಲ್ಲಿ 11 ಟೀಮಿಂದ ರೈಟ್ ಟೀಮಿಂದ 21,000 BV ಆದರೆ ನೀವು ಸ್ಟಾರ್ ಆಗ್ತೀರಾ. ಸೊ ಅಲ್ಲಿಗೆ ನೀವು 4% ಆಫ್ ಕಂಪನಿ ಟರ್ನ್ ಓವರಲ್ಲಿ ದಿಸ್ ಇಸ್ ಅಮೌಂಟ್ 2,000. ಕಂಪನಿ ಈಗ ರೀಸೆಂಟ್ ಕಂಪನಿ ಟರ್ನ್ ಓವರ್ ಸ್ಟಾರ್ ಫಂಡ್ 4% ಅಂದರೆ 2,000 rupees ಸಿಗುತ್ತೆ. ಲೀಡರ್ಶಿಪ್ ಬೋನಸ್ 13% ಇದೆ. ಸೊ ಸ್ಟಾರ್, ನಿಮ್ಮ ಕೆಳಗಡೆ ಒಬ್ಬ ವ್ಯಕ್ತಿ ಸ್ಟಾರ್ ಆದಾಗ ನೀವು ಸಿಲ್ವರ್ ಸ್ಟಾರ್ ಆಗಿರ್ತೀರಾ. ಸಿಲ್ವರ್ ಸ್ಟಾರ್ ಆದಾಗ ನಿಮಗೆ ಲೀಡರ್ಶಿಪ್ ಬೋನಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಸಿಲ್ವರ್ ಸ್ಟಾರ್ ಇದ್ದೀರಾ, ನಿಮಗೆ 5% ಬರ್ತಿದೆ. ಸೊ ಸಪೋಸ್ ನೀವು ಗೋಲ್ಡ್ ಸ್ಟಾರ್ ಇದ್ದೀರಾ, ನಿಮಗೆ 3% ಬರುತ್ತೆ. ಪ್ಲಾಟಿನಮ್ 2%, ಎಮ್ರಾಲ್ಡ್ 1%. ಸೊ ಎಗೇನ್ ಸಪೋಸ್ ನಿಮ್ಮ ಕೆಳಗಡೆ 8 ಜನ ಸ್ಟಾರ್ ಇದ್ದಾರೆ ಅಂದ್ಕೊಳ್ಳಿ. 8 ಜನ ಸ್ಟಾರ್ ಇದ್ದಾಗ 5% ಸಿಗ್ತಾ ಹೋಗುತ್ತೆ ಫಸ್ಟ್ ಲೆವೆಲ್. ಸೊ ಎಗೇನ್ ನಿಮ್ಮ ಕೆಳಗಡೆ ಒಬ್ಬ ವ್ಯಕ್ತಿ ಗೋಲ್ಡ್ ಸ್ಟಾರ್ ಆಗ್ತಾನೆ, ಪ್ಲಾಟಿನಮ್ ಆಗ್ತಾನೆ, ಎಮ್ರಾಲ್ಡ್ ಆಗ್ತಾನೆ, ರೂಬಿ ಆಗ್ತಾನೆ, ಡೈಮಂಡ್ ಆಗ್ತಾನೆ. ಬಟ್ ನೀವು ಕೆಳಗಡೆ 8 ಜನ ಸ್ಟಾರ್ ಆದಾಗ ನೀವು ಕ್ರೌನ್ ಆಗಿರ್ತೀರ. ಕ್ರೌನ್ ಆದಾಗ ನಿಮಗೆ ಟೋಟಲ್ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಟೋಟಲ್ 13% ಲೀಡರ್ಶಿಪ್ ಬೋನಸ್ ಸಿಗುತ್ತೆ. ಓಕೆ, ಸೂಪರ್ ಆಕ್ಟಿವ್ ಬೋನಸ್ ಬಂದು 15% ಇರುತ್ತೆ. ಸೊ ಅಗೇನ್ ಇದು ಫಸ್ಟ್ ಲೆವೆಲಲ್ಲಿ 6% ಸಿಗುತ್ತೆ. ಸೊ ಅದು ಏನಿಲ್ಲ, 21,000 BV ಆದಾಗ ಸ್ಟಾರ್ ಆಯ್ತಾರೆ. ಸ್ಟಾರ್ ಆದಾಗ ನೀವು ಸಿಲ್ವರ್ ಸ್ಟಾರ್ ಆಗ್ತೀರಾ. ಸೊ 16,000 BV ನಿಮ್ಮ ಅದೇ ಲೈನಲ್ಲಿ ನಿಮ್ಮ ಸ್ಟಾರ್ ಕೆಳಗಡೆ ಆದಾಗ ಸೂಪರ್ ಆಕ್ಟಿವ್ ಬೋನಸ್ಸಿಗೆ ಎಲಿಜಿಬಲ್ ಆಗ್ತಾರೆ. ಸೊ 16,000 BV ಕೂತಾಗ ಆ 8 ಜನ ಸ್ಟಾರ್ ಕೆಳಗಡೆ 16,000 BV ಆದಾಗ ನಿಮ್ಮ ಕ್ರೌನ್ ರ್ಯಾಂಕಿಗೆ ಸಿಗೋವಂಥದ್ದು 6%, 4%, ಟೋಟಲ್ 15% ಸೂಪರ್ ಆಕ್ಟಿವ್ ಬೋನಸ್ ಸಿಗುತ್ತೆ. ಸೊ ಟ್ರಾವೆಲ್ ಫಂಡ್ 2% ಯಾವಾಗ ಕೊಡ್ತಾರೆ? ಟ್ರಾವೆಲ್ ಫಂಡ್ 2% ಜಸ್ಟ್ ನೀವು ನಿಮ್ಮ ಕೆಳಗಡೆ ಒಬ್ಬ ವ್ಯಕ್ತಿ ಸ್ಟಾರ್ ಆದಾಗ ಟ್ರಾವೆಲ್ ಫಂಡ್ 2% ಸಿಗುತ್ತೆ. ಸಿಲ್ವರ್ ಸ್ಟಾರು ನೀವು ಆಗಿರ್ತೀರ. ಸೊ ಎವ್ರಿ ನ್ಯೂ ಲೆವೆಲ್ ಅಚೀವ್ ಗೆಟ್ 2% ಆಫ್ ಕಂಪನಿ ಟರ್ನ್ ಓವರಲ್ಲಿ 2% ಕೊಡ್ತಾರೆ. ಬೈಕ್ ಫಂಡ್ 2%. ಬೈಕ್ ಫಂಡ್ ಯಾವಾಗ ಕೊಡ್ತಾರೆ? ಇಬ್ಬರು ಸ್ಟಾರ್ ಆದಾಗ ಬೈಕ್ ಫಂಡ್ ರಿಲೀಸ್ ಆಗುತ್ತೆ 2%. ನೀವು ಆಗ ಗೋಲ್ಡ್ ಸ್ಟಾರ್ ಆಗಿರ್ತೀರ. ಕಾರ್ ಫಂಡ್ 2%. ನಿಮ್ಮ ಕೆಳಗಡೆ 3 ಮೆಂಬರ್ಸ್ ಡಿಸ್ಟ್ರಿಬ್ಯೂಟರು ಸ್ಟಾರ್ ಆಗಬೇಕು. ಸ್ಟಾರ್ ಆದರೆ 21,000 BV, ಲೆಫ್ಟ್ 11,000, ರೈಟ್ 10,000 BV ಆದಾಗ ಟೋಟಲ್ 21,000 BV ಆದರೆ ಒಬ್ಬ ವ್ಯಕ್ತಿ ಸ್ಟಾರ್ ಆಗ್ತಾನೆ. ಅಂದರೆ 3 ಮೆಂಬರ್ಸ್ ಸ್ಟಾರ್ ಆದಾಗ ನಿಮಗೆ 2% ಕಾರ್ ಫಂಡ್ ಸಿಗುತ್ತೆ. ಸೊ ಪ್ಲಾಟಿನಮ್ ಸ್ಟಾರ್ ಆಗಿರ್ತೀರ ನೀವಾಗ. ಹೌಸ್ ಫಂಡ್ 2% ಬೇಕು ಅಂದರೆ 4 ಜನ ನಿಮ್ಮ ಕೆಳಗಡೆ ಸ್ಟಾರ್ ಆಗಿರಬೇಕು. ನಿಮಗೆ 2% ಹೌಸ್ ಫಂಡ್ ಸಿಗುತ್ತೆ. ಎಮ್ರಲ್ ಸ್ಟಾರ್, ನೀವು ಎಮ್ರಲ್ ಸ್ಟಾರ್ ರ್ಯಾಂಕಲ್ಲಿ ನೀವು ಇರ್ತೀರ. ಸೊ ಲಾಯಲ್ಟಿ ಫಂಡ್ 4% ಅಂದರೆ, ಸೊ ಹೌಸ್ ಫಂಡ್ 4 ಮೆಂಬರು ನಿಮ್ಮ ಕೆಳಗಡೆ ಸ್ಟಾರ್ ಆದಾಗ ನಿಮಗೆ ಹೌಸ್ ಫಂಡ್ 2% ಸಿಗುತ್ತೆ. ಓಕೆ, ಜಸ್ಟ್ ಲಾಯಲ್ಟಿ ಫಂಡ್ 4% ಅಂದರೆ ಜಸ್ಟ್ ನೀವು ನಿಮ್ಮ ಕೆಳಗಡೆ ಇನ್ನು 4 ಜನ ಸ್ಟಾರ್ಗಳನ್ನ ಮಾಡಿದಾಗ ನಿಮಗೆ ಲಾಯಲ್ಟಿ 1%. ಅಂದರೆ ಎಮ್ರಾಲ್ಡ್ ಆಗಿರ್ತೀರ, ನೀವು ರೂಬಿ ಸ್ಟಾರ್ ಆದಾಗ ನಿಮಗೆ 1% ರೂಬಿ ಫಂಡ್ ಸಿಗುತ್ತೆ. ಡೈಮಂಡ್ ಸ್ಟಾರ್ ಆಗಿರ್ತೀರ, ಡೈಮಂಡ್ ಸ್ಟಾರಿಂದ 1% ಲಾಯಲ್ಟಿ ಸಿಗುತ್ತೆ. ನೀವು ಶೇಪರ್ ಸ್ಟಾರ್ ಆಗಿರ್ತೀರ,
ನೀವು 1% ಲಾಯಲ್ಟಿ ನಿಮ್ಗೆ ಸಿಗುತ್ತೆ. ಕ್ರೌನ್ ಸ್ಟಾರ್ ಆಗ್ತೀರಾ, ಜಸ್ಟ್ 1% ಲಾಯಲ್ಟಿ, ಕ್ರೌನ್ ಲಾಯಲ್ಟಿಯಿಂದ ನಿಮಗೆ ಸಿಗುತ್ತೆ. ಆಲ್ ಲಾಯಲ್ಟಿ ಲೆವೆಲ್ ಅಚೀವರ್ಸ್ ಗೆಟ್ 1% ಆಫ್ ಕಂಪನಿ ಟರ್ನ್ ಓವರ್. ಕಂಪನಿ ಟರ್ನ್ ಓವರ್ಗೆ 1% ನಿಮಗೆ. ರೀಪರ್ಚೇಸ್ ಡೈರೆಕ್ಟ್ ಸ್ಪಾನ್ಸರ್, ರೀಪರ್ಚೇಸಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮು 7% ಸಿಗುತ್ತೆ. ಸಪೋಸ್ ಇಲ್ಲಿ ಎ ಆ್ಯಂಡ್ ಸಿ ರೀಪರ್ಚೇಸ್ ಇನ್ಕಮ್ 7 lakh ತೊಗೊಂಡಿದ್ದಾರೆ ಒಬ್ಬ ಎ ವ್ಯಕ್ತಿ, ಸಿ ವ್ಯಕ್ತಿ ರೀಪರ್ಚೇಸ್ ಇನ್ಕಮ್ 3 lakh ತೊಗೊಂಡಿದ್ದಾರೆ, ಟೋಟಲ್ 10 lakh, 7% ಅಲ್ಲಿಗೆ 70,000. ಯು ಕ್ಯಾನ್ ಡೈರೆಕ್ಟ್ಲಿ ಸ್ಪಾನ್ಸರ್ ಆಸ್ ಮೆನಿ ಡಿಸ್ಟ್ರಿಬ್ಯೂಟರ್. ನೀವು ಎಷ್ಟು ಜನ ಬೇಕಾದ್ರೂ ಡಿಸ್ಟ್ರಿಬ್ಯೂಟರ್ನ ಡೈರೆಕ್ಟಾಗಿ ಸ್ಪಾನ್ಸರ್ ಮಾಡ್ಬೋದು. ರ್ಯಾಂಕ್ ಬೋನಸ್ 5% ಕೊಡ್ತಾನೆ. ಅಪ್ ಟು 25% ತನಕ ನೀವು ಸ್ಟಾರ್ ಆಗಿದ್ದರೆ 25% ಇನ್ಕಮ್ಗೆ ನೀವು ಸ್ಟಾರ್ ಆಗಿರ್ತೀರ. ಅಗೇನ್ ನೀವು ಸಿಲ್ವರ್ ಸ್ಟಾರ್ ಆದಾಗ 1 ಪಾಯಿಂಟ್ ಎವ್ರಿ 1 ರ್ಯಾಂಕಿಗೆ 1% ರೈಸ್ ಆಗುತ್ತೆ. ಸಿಲ್ವರ್ ಆದಾಗ ನಿಮಗೆ 26%, ಗೋಲ್ಡ್ ಆದಾಗ ನಿಮಗೆ 27%, ಪ್ಲಾಟಿನಮ್ ಆದಾಗ 28%, ಎಮ್ರಾಲ್ಡ್ ಆದಾಗ 29%, ರೂಬಿ ಆದಾಗ 30%. ರೂಬಿ ಜಸ್ಟ್ ರ್ಯಾಂಕ್ ಬೋನಸಲ್ಲಿ ರೂಬಿ ತನಕ 30% ಎಂಡ್. ದೆನ್ ರೂಬಿ ಆದಮೇಲೆ ಡೈಮಂಡ್ ಆಗ್ತೀರ, ಡೈಮಂಡ್ ಆದರೂ ಕೂಡ 30% ಇರುತ್ತೆ. ಸಿ ಪಿ ಬೋನಸ್ 8%. ಸಿ ಪಿ ಬೋನಸ್ 8% ನಿಮ್ಮ ಲೆಫ್ಟ್ ಆ್ಯಂಡ್ ರೈಟಲ್ಲಿ 40 BV ಲೆಫ್ಟು 40 BV ರೈಟು ಆದಾಗ ನಿಮಗೆ 4,000 ಬೋನಸ್. ರೀಪರ್ಚೇಸ್ ಸೇಲ್ಸ್ ಆಲ್ಸೋ 50% ಕೌಂಟ್ಸ್ ಇನ್ ವೀಕ್ಲಿ ಬೋನಸ್. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಹ್ಯಾಪಿ ಹೆಲ್ತ್ ಇಂಡಿಯಾ ಕ್ರೌನ್ ಅಂಬಾಸಿಡರ್. ಕ್ರೌನ್ ಇದೆ ಎಂಡ್ ರ್ಯಾಂಕ್, ಅಂದರೆ ನೀವು ಯಾವಾಗ ಅಂಬಾಸಿಡರ್ ಆಗ್ತೀರಾ ಅಲ್ಲಿಗೆ ನಿಮ್ಮ ರ್ಯಾಂಕ್ ಅಚೀವ್ಮೆಂಟ್ ಎಲ್ಲ ಮುಗಿಯುತ್ತೆ. ಸೊ ಕ್ರೌನ್ ಅಂಬಾಸಿಡರ್ ಆಗಬೇಕು ಅಂದರೆ ಸಿಂಪಲ್, ನಿಮ್ಮ ಕೆಳಗಡೆ 4 ಜನ ಸ್ಟಾರ್ ಆಗಿ, ಅವರು 8 ಜನ ಸ್ಟಾರ್ ಆಗಿ, ಆ 8 ಜನ ಕ್ರೌನ್ ಆದಾಗ ನೀವು ಕ್ರೌನ್ ಅಂಬಾಸಿಡರ್ ಆಗಿರ್ತೀರ. ನೀವು ಕ್ರೌನ್ ಅಂಬಾಸಿಡರ್ ಆದರೆ ದೇ ವಿಲ್ ಗೆಟ್ 1% BV ಆಫ್ ದ ಕಂಪನಿ ಟರ್ನ್ ಓವರ್ಲಿ 1% BV ಮೇಲೆ 1% ಕೊಡ್ತಾನೆ. ಸೊ ಸಪೋಸ್ ಒಂದು 10 ಕೋಟಿ BV ಆಯಿದ್ರೆ ನಿಮಗೆ ಸಿಗೋದು 10 lakh rupees. ಜಸ್ಟ್ 1% ಕ್ರೌನ್ ಅಂಬಾಸಿಡರ್. ಇದು ಜಸ್ಟ್ ಈ ರ್ಯಾಂಕಿಗೆ ಕೊಡೋ ಇನ್ಕಮ್ ಅಷ್ಟೇ, ಬೇರೆ ಇನ್ಕಮ್ ಎಲ್ಲ ತುಂಬ ಇದೆ. ಸೊ ಥಿಂಕ್ ಮಾಡಿ. ಸೊ ಫ್ರಾಂಚೈಸಿ ಮಾಡೆಲ್, ಫ್ರಾಂಚೈಸಿ ಇನ್ಕಮ್ ಪ್ಲಾನ್ ಇದೆ. ಜಸ್ಟ್ ಶಾಪ್ ಮಾಡೋದು, ಶಾಪ್ ಇದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸ್ ಆಗಿರೋದ್ರಿಂದ ಯಾರೇ ಆದರೂ ಡಿಸ್ಟ್ರಿಬ್ಯೂಟ್ರು ಆ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ಆ ಡಿಸ್ಟಿಕಲ್ಲಿ ಆಗಿರ್ಬೋದು, ಆ ಸ್ಟೇಟಲ್ಲಿ ಆಗಿರ್ಬೋದು, ಒಂದು ಫ್ರಾಂಚೈಸಿ ಮಾಡಲೇಬೇಕಾಗುತ್ತೆ. ಫ್ರಾಂಚೈಸಿ ಮೀನ್ಸ್ ಒಂದು PUC ಅಂತ ಹೇಳ್ಕೊಡ್ತಾನೆ, PUC ಜಾಯ್ನಿಂಗ್ ಪ್ಯಾಕೇಜ್ 2%. ಅದರಲ್ಲಿ ಫ್ರಾಂಚೈಸಿ ಮಾಡೋದ್ರಿಂದ ಬೆನಿಫಿಟ್ ಏನು? ಒಂದು, ಕಸ್ಟಮರ್ಗಳಿಗೆ ಗುಡ್ ಸರ್ವಿಸ್ ಕೊಡ್ಬೋದು. ಸೆಕೆಂಡ್ ಥಿಂಗು, ಪ್ರಾಡಕ್ಟ್ ಇದ್ದರೆ ಕೂಡ ಈ ಪ್ಲ್ಯಾನು ವರ್ಕ್ ಆಗುತ್ತೆ. ಸೊ ಇದರಿಂದ ಮತ್ತೆ ಫ್ರಾಂಚೈಸಿಗೆ ಅದರದ್ದೇ ಆದ ಕಮಿಷನ್ ಇದೆ. ಸೊ ಫ್ರಾಂಚೈಸಿಗೆ ಯಾರೇ ಒಬ್ಬ ವ್ಯಕ್ತಿ ಜಾಯ್ನ್ ಆದರೆ ಅದ್ರ ಮೇಲೆ ಒಂದು 2% ಇರುತ್ತೆ. ರೀಪರ್ಚೇಸ್ ಅಂದರೆ ನಿಮ್ಮ ಸೇಲ್ಸಲ್ಲಿ ಏನು BV ಆಗುತ್ತೋ ಅದರಲ್ಲಿ 10%. ಇದು ಫಸ್ಟ್ 51,000 DPಗೆ. ಸಿಟಿ ಶಾಪ್ ಅಂದರೆ ಸಿಟಿ ಶಾಪಲ್ಲಿ ಯಾರಾದರೂ ಒಂದು 5 lakhಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ಅವರಿಗೆ 4%, ಯಾರಾದರೂ ವ್ಯಕ್ತಿ ಒಬ್ಬ ಜಾನ್ ಆದರೆ, ಮೆಂಬರ್ ಆದರೆ ಅಲ್ಲಿಂದ 4% ಸಿಗುತ್ತೆ. ರೀಪರ್ಚೇಸ್ BV ಇಂದ 20% ಇನ್ಕಮ್ ಸಿಗುತ್ತೆ. ಡಿಸ್ಟಿಕ್ 50 lakh ಕೊಟ್ಟು ಯಾರಾದರೂ ಡಿಸ್ಟಿಕ್ ಫ್ರಾಂಚೈಸಿ ದೊಡ್ಡದ ಮಟ್ಟದಲ್ಲಿ ಮಾಡಿದ್ರೆ ಜಾಯ್ನಿಂಗ್ ಪ್ಯಾಕೇಜ್ ಮೇಲೆ 6% ಸಿಗುತ್ತೆ. ರೀಪರ್ಚೇಸ್ BV ಮೇಲೆ 30% ಇನ್ಕಮು ಸಿಗುತ್ತೆ. ಸೊ ಫ್ರಾಂಚೈಸಿನೂ ಇರುತ್ತೆ ಆ್ಯಂಡ್ ಇಂಡಿವಿಜುವಲ್ IDಗೂ ಕೂಡ ಇನ್ಕಮ್ ಬರ್ತಾ ಇರುತ್ತೆ. ಸೊ ಫ್ರಾಂಚೈಸಿ ಇನ್ವೆಸ್ಟ್ ಮಾಡೋರು ಅಥವಾ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿರೋರು ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಒಳ್ಳೆ ಇನ್ಕಮ್ ಮಾಡ್ಬೋದು, ಒಂದು ಎಂಟ್ರಪ್ರಿನರ್ಶಿಪ್ನ ರನ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಓಕೆ.
ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ ಇದೆ, ಕಾಲ್ ಮಾಡ್ಬೋದು. ಕಸ್ಟಮರ್ USP ಮೆಸೇಜ್ ಆರ್ ಇಂಪಾರ್ಟೆಂಟ್ ಇನ್ ಶೇಪಿಂಗ್ ಆ್ಯಂಡ್ ಕಸ್ಟಮರ್ ಪರ್ಚೇಸಿಂಗ್ ಡಿಸಿಷನ್. ಸೊ ಪರ್ಚೇಸ್ 25,000 rupees DP, ಗೆಟ್ ಫ್ರೀ ಶಾಪಿಂಗ್ 400 rupees. ಅಂದರೆ 2,500 ಪ್ರಾಡಕ್ಟ್ನ ನೀವು ಬೈ ಮಾಡಿದ್ರೆ 1 ಮಂತಲ್ಲಿ ಅದಕ್ಕೆ 400 rupeesದು ಪ್ರಾಡಕ್ಟ್ ನೆಕ್ಸ್ಟ್ ಮಂತಿಗೆ ಫ್ರೀ ಕೊಡ್ತಾನೆ. ಸೆಕೆಂಡ್ ಅದು 5,000 ಮಾಡಿದ್ರೆ 800 ರೂಪಾಯಿ ಫ್ರೀ ಕೊಡ್ತಾನೆ. 10,000 ಮಾಡಿದ್ರೆ 1,600 ರೂಪಾಯಿದು ಪ್ರಾಡಕ್ಟ್ ಫ್ರೀ ಕೊಡ್ತಾನೆ. ಮತ್ತು ಕನ್ಸಿಸ್ಟೆನ್ಸಿ 4 ಮಂತಲ್ಲಿ ನೀವು 1000 BV 4 ಮಂತ್ ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಒಳಗೆ ನೀವೇನಾದರೂ ಬಿಲ್ ಮಾಡಿದೆ ಆದರೆ ನಿಮಗೆ 1,000 rupees ಎಕ್ಸ್ಟ್ರಾ ಪ್ರಾಡಕ್ಟ್. ಇದು ಬೇರೆ ಎಕ್ಸ್ಟ್ರಾ ಇರುತ್ತೆ, ಇದು ಬೇರೆ ಎಕ್ಸ್ಟ್ರಾ ಇರುತ್ತೆ. ಸೊ ಮತ್ತು 1,000 rupees DP ಪ್ರೈಸಲ್ಲಿ ನಿಮಗೆ ಪ್ರಾಡಕ್ಟ್ ಫ್ರೀ ಸಿಗುತ್ತೆ. ಮತ್ತು ಯಾರೇ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟ್ರು 2,500 ಪ್ರಾಡಕ್ಟ್ನ ಇಲ್ಲಿ ಮಾಡಿದ್ರೆ ಮತ್ತು ಲಕ್ಕಿ ಡ್ರಾ ಕೂಪನ್ ಮೂಲಕ ಅವರಿಗೆ ಮತ್ತೆ ಅದರದ್ದೇ ಒಂದು 500 rupees ವರ್ತಬಲ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ಗಿಫ್ಟ್ ಮುಖಾಂತರ. ಸೊ ಅಲ್ಲಿಗೆ ಅಲ್ಟಿಮೇಟ್ಲಿ 60% ಪ್ರಾಫಿಟ್ ಇರುತ್ತೆ. ನಿಮ್ಮ MRP ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ತೊಗೊಳೋದು ಏನು 3,000 ಇನ್ವೆಸ್ಟ್ ಮಾಡಿದ್ರೆ ನೀವು 1,500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದು 3,000 ರೂಪಾಯಿ ಪ್ರಾಡಕ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ತೊಗೊಳೋದ್ರಿಂದ ಒಂದು ಐಡಿಯಾ ಬರುತ್ತೆ ನಿಮಗೆ.